ನೀವೆಲ್ಲರಿಗೂ ಒಳ್ಳೇದಾಗ್ಲಿ, ನೀವೆಲ್ಲ ಕರೋಡ್ಪತಿ ಆಗ್ಲಿ ಅಂತ ದೇವಸ್ಥಾನಕ್ಕೆ ಹೋಗಿ ಇಲ್ಲೇ ಒಂದು ಸ್ವಲ್ಪ ನನ್ನ ಫೇವರೇಟ್ ಒಂದು ದೇವಸ್ಥಾನ ಇದೆ, ಸ್ವಲ್ಪ ಒಂದು 2 ಕಿಲೋಮೀಟರ್. ಅದು ಯಾರಿಗೂ ಗೊತ್ತಿಲ್ಲ ತುಂಬಾ ಜನಕ್ಕೆ, ನನಗೂ ಯಾವಾಗ ಗೊತ್ತಾಯ್ತು. ಸೊ ಅದೆಲ್ಲ ಹೋಗಿ ನಿಮ್ಮೆಲ್ರಿಗೂ ನಮ್ಮ ಕಂಪ್ನಿಗೆ ನಿಮ್ಮ ಹೆಸರಲ್ಲಿ ಎಲ್ಲ ಅರ್ಚನೆ ಮಾಡಿ ನೀವೆಲ್ಲ ಕರೋಡ್ಪತಿ ಆಗಲಿ ಅಂತ ಕೇಳಿದ್ರೆ ಪ್ರಸಾದನ ಕೊಟ್ಟಿದ್ದೆ. ಸುದೀಪ್ ಯಾರು ಕೊಟ್ಟರೆ ಗೊತ್ತಿಲ್ಲ, ಯಾರು ಸಿಕ್ತು ಪ್ರಸಾದ? 1 2 3 ಮೂರೇ ಜನಕ್ಕ ಮಿಕ್ಕರಿಗೆ ಸಿಕ್ಕಿಲ್ವಾ? ಓಕೆ, ಇದು ಸ್ವಲ್ಪ ಫ್ರಿಡ್ಜ್ ಅಲ್ಲಿ ಇರಿಸಿದ್ದೀನಿ, ಯಾವಾಗ ಕೊಡಿಸ್ತೀನಿ. ಓಕೆ, ಸೊ ನಿಮ್ಮೆಲ್ರಿಗೂ ಒಳ್ಳೇದಾಗಲಿ ಅನ್ನೋದೇ ಉದ್ದೇಶ. ಸೊ ಈ ಒಂದು ಸಂಸ್ಥೆಯ ಉದ್ದೇಶ ಕೂಡ ಅದೇ, ನನ್ನ ಉದ್ದೇಶ ಕೂಡ ಅದೇ. ಮೀಟಿಂಗ್ ಶುರು ಮಾಡೋದು ಟೈಮ್ ಬಂತು, ಸ್ಟಾರ್ಟ್ ಮಾಡೋಣ. ಯಾಕಂದ್ರೆ ಆಲ್ರೆಡಿ 1.5 ಗಂಟೆ ಟೈಮ್ ಲೇಟ್ ಆಗಿದೆ. ಅಂಡ್ ಇನ್ನು ಇವತ್ತು ಸಾಕಷ್ಟು ಹೊಸ ಹೊಸ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋದಿದೆ. ಅದಕ್ಕಿಂತ ಮುಂಚೆ ನಾವು ಯೂಶಲಿ ಒಂದು ಬೇಜಾರು ಮಾಡ್ಕೊಂಡ್ರೆ ಡ್ಯಾನ್ಸ್ ನೀವು ಬೇಜಾರು ಮಾಡ್ಕೊಂಡ್ರು ಖುಷಿ ಪಟ್ರು ನಂಗೆ ಅಷ್ಟೇ ಬರೋದು, ಆಯ್ತಾ? 2 ಸ್ಟೆಪ್ ಹಾಕ್ಬೋದು ಅಷ್ಟೇ, ಬಿಟ್ರೆ ನಾನು ಕಲ್ತ್ಕೊಳ್ತೀನಿ, ಗ್ಯಾರಂಟಿ ಕಲ್ತ್ಕೊಳ್ತೀನಿ. ಸಿವು ಕಾಂಪಿಟೇಷನ್ ಮಾಡಕ್ಕಾರ ಕಲಿಬೇಕು. ನೆನೆ ಹೇಳ್ಕೊಟ್ರು, ಒಂದು ಕಾಲು ಒಂದು ಹಿಂಗಿದ್ದಾಗ ಹಿಂಗೆ, ಈ ಕಾಲು ಇದ್ದಾಗ ಈ ಕೈ ಮುಂದೆ ಇರ್ಬೇಕಾ? ರೈಟ್, ಓಕೆ. ಸೊ ಬ್ರೇಕ್ಫಾಸ್ಟ್ ಹೇಗಿತ್ತು? ಎಷ್ಟು ಜನ ಹೊಟ್ಟೆ ತುಂಬಾ ತಿಂದಿದ್ದೀರಾ? ಎಲ್ಲರೂ ತಿಂದ? ತುಂಬಾ ಚೆನ್ನಾಗಿ ನಿದ್ರೆ ಮಾಡಿ. ಓಕೆ, ನಿದ್ರೆ ಮಾಡ್ತೀರಾ? ನಿದ್ರೆ ಮಾಡಕ್ ಬಿಡೋದಿಲ್ಲ. ಸೊ ಮೊದಲನೇದಾಗಿ ಒಂದು ಹೊಸ ವರ್ಷ, ಹೊಸ ಜರ್ನಿ, ಹೊಸ ಹೋಪ್ಸ್. ಅಂದ್ರೆ ನೀವು ಹೋಪ್ಸ್ ಜೊತೆಗೆ ಅವೆಲ್ಲ ಇಲ್ಲಿ ಏನೋ ಒಂದು ಮಾಡ್ಬೇಕು 2026 ಅಲ್ಲಿ ಕುತ್ಕೊಂಡಿದೀವಿ. ಅಂಡ್ ನಿಮ್ಮಿರೋ ಎಲ್ಲಾ ಕಮಿಟ್ಮೆಂಟ್ ನ ಬಿಟ್ಟು ಇವತ್ತು ನಮ್ಮ ಜೊತೆ ಟೈಮ್ ನ ಸ್ಪೆಂಡ್ ಮಾಡ್ತೀರಾ, ನಮ್ಮ ಒಂದು ಸ್ಮಾರ್ಟ್ ಫ್ಯಾಮಿಲಿ ಜೊತೆ ನೀವೆಲ್ಲ ಟೈಮ್ ಸ್ಪೆಂಡ್ ಮಾಡ್ತೀರಾ. ಅಂಡ್ ರಿಯಲಿ 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 ತುಂಬಾ ಥ್ಯಾಂಕ್ಸ್ ನಿಮ್ಮೆಲ್ಲರಿಗೂ. ಏನಕ್ಕೆ ಅಂತ ಹೇಳಿದ್ರೆ ನಾವು ಕೂಡ ಕರೋಡ್ಪತಿ ಆಗಬೇಕು ಅಂತ ಒಂದು ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೊಂಡು ಇಲ್ಲಿ ಬಂದಿದ್ದೀರಲ್ಲ, ಮೊದಲನೇದಾಗಿ ನಿಮಗೆ ನೀವೇ ಕ್ಲಾಸ್ ಮಾಡ್ಕೊಳ್ಳಿ. ನೀವು ಇವತ್ತು ಡಿಜೆ ಸರಿ ಮಾಡಿಲ್ಲ ಅಂತ ನಿಮಗೆ, ಆಯ್ತಾ? ಓಕೆ, ಸೊ ಈ ಒಂದು ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ದೀಪ ಬೆಳೆಸಿದೀವಿ. ಇವೆಲ್ಲ ಒಂದು ನಮ್ಮ ಲೈಫ್ ಕೂಡ ಇದೆ, ನಮ್ಮ ದೀಪ ಹೇಗೆ ಬೆಳೆದಿತ್ತು ಹಾಗೆ ನಮ್ಮ ಜೀವನದಲ್ಲಿ ಹೊಸ ಜೀವನ, ಹೊಸ ದೀಪ ನಮ್ಮ ಜೀವನದಲ್ಲಿ ಬೆಳಗಲಿ ಅಂತ. ಅದಕ್ಕಿಂತ ಮುಂಚೆ ಇಲ್ಲಿ ಯಾರು ಕೂಡ ಡೋಂಟ್ ಟೇಕ್ ಇಟ್ ರಾಂಗ್, ಯಾವುದೇ ಒಂದು ರಿಲಿಜಿಯನ್, ಜಾತಿ, ಮತ, ಅದು ಇದು ಅಂತ ಏನು ಡಿಫ್ರೆನ್ಶಿಯೇಟ್ ಮಾಡದೇನೆ ವೇರ್ ಆಲ್ ಇಂಡಿಯನ್ಸ್, ವೇರ್ ಆಲ್ ಒನ್ ಹ್ಯೂಮನ್ ಬೀಯಿಂಗ್. ಮೊದಲನೇದಾಗಿ ನಾವೆಲ್ಲ ಮನುಷ್ಯರು, ಮನುಷ್ಯತ್ವ ಇಟ್ಕೊಂಡ್ರು. ಹಾಗಾಗಿ ಇಲ್ಲಿ ಒಂದು ವಾಯ್ಸ್ ಬರುತ್ತೆ, ಕಣ್ಮುಚ್ಕೊಂಡ್ಬಿಡಿ, ನಾನು ಹೇಳ್ತೀನಿ. ಆ ವಾಯ್ಸ್ ಅನ್ನ ಮಾತ್ರ ಕೇಳಿಸ್ಕೊಳ್ಳಿ, ಅದು ಯಾವುದು ಏನು ಅಂತ ಬೇಡ. ಸೊ ಯಾವುದೇ ಒಂದು ಬೇರೆ, ಈಗ ಮುಸ್ಲಿಮ್ಸ್ ಇದ್ದೀರಾ, ಕ್ರಿಶ್ಚಿಯನ್ಸ್ ಇದ್ದೀರಾ, ಹಿಂದೂಗಳಿದ್ದೀರಾ, ಬೇರೆ ಬೇರೆ ಇರ್ಬೋದು, ಬಟ್ ಅದು ಹೊರಗಡೆ ಮಾತ್ರ ಅದು. ಬಟ್ ಇಲ್ಲಿ ವೇರ್ ಆಲ್ ಸ್ಮಾರ್ಟ್ ವಿತ್ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ. ನಮಗೆ ಯಾವುದೇ ತರ ಬೇರೆ ರಿಲಿಜನ್ ಅದ್ಯಾವುದು ಇಲ್ಲಿ ನಮಗೆ ಇಲ್ಲ. ಓಕೆ, ಅಂಡ್ ಮೊದಲನೇದಾಗಿ ನಾನು ಮನುಷ್ಯತ್ವಕ್ಕೆ ಬೆಲೆ ಕೊಡೋದು ಫಸ್ಟ್. ನಾವೆಲ್ಲ ಮನುಷ್ಯರು, ನಾವು ಎಲ್ಲ ಕುತ್ಕೊಂಡು ಎಲ್ಲರದ್ದು ಕೈ ಬಿದ್ರೆ ಏನ್ ಬರುತ್ತೆ? ವೈಟ್, ಬ್ಲಾಕ್, ರೆಡ್, ಬ್ಲೂ, ಗ್ರೀನ್ ಬರುತ್ತಾ? ಎಲ್ಲರೂ ಒಂದೇ ಬ್ಲಡ್ ಮತ್ತೆ? ಸೊ ತರಕಾರಿ ಬೇರೆ ಬೇರೆ ಇದೆಯಾ? ಇಲ್ಲ ಅಲ್ವಾ? ಹಾಗಾಗಿ ವೇರ್ ಆಲ್ ಒನ್. ಯಾರು ಅದನ್ನ ಬೇರೆ ತರ ತಿಳ್ಕೊಳಕ್ ಹೋಗ್ಬಿಡಿ, ಇದು ನಮಗಲ್ಲ ಅಂತ. ಸೊ ಆ ಒಂದು ವಾಯ್ಸ್ ಅನ್ನ ಕೇಳ್ಕೊಳ್ಳಿ. ಎಲ್ಲಾ ಧರ್ಮದಲ್ಲೂ ಒಂದನ್ನೇ ಹೇಳ್ಕೊಟ್ಟಿರೋದು. ಕುರಾನ್ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಬೈಬಲ್ ಇರ್ಬೋದು, ಎಲ್ಲರೂ ಹೇಳ್ಕೊಟ್ಟಿರೋದೇನು? ಯಾರಿಗಾದ್ರೂ ಒಳ್ಳೇದನ್ನೇ ಮಾಡಿ, ಒಳ್ಳೇದನ್ನ ಬಯಸಿ ಅಂತಾನೆ ಎಲ್ಲಾದ್ರೂ ಹೇಳ್ಕೊಟ್ಟಿರೋದು. ಬಟ್ ನಾವು ಅದನ್ನ ಬಿಟ್ಟು ಮಿಕ್ಕಿದೆಲ್ಲ ಮಾಡ್ತಾ ಇದ್ವಿ. ಸೊ ಯಾವ್ದು ಮಾಡ್ಬೇಕು ನಾವು ಅದನ್ನ ಮಾಡಲ್ಲ. ಹಾಗಾಗಿ ನಾವು ಯೂಶಲಿ ಸ್ಟಾರ್ಟ್ ಮಾಡಕ್ ಮುಂಚೆ ಅದರಲ್ಲಿ ಇರೋಂಥ ತುಂಬಾ ಮೀನಿಂಗ್ಫುಲ್ ವರ್ಡ್ಸ್ ಇದೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅವ್ರ ಲೈಫ್ ಅಲ್ಲಿ ಒಂದು 10 ನಿಮಿಷ ಆ ಒಂದು ವಾಯ್ಸ್ ಕೇಳಿಸ್ಕೊಳ್ಳಿ, ಕಣ್ಮುಚ್ಕೊಳ್ಳಿ. ಎಲ್ಲ ನಿಮ್ಮ ಮೈಂಡ್ ಇಂದ ಇರೋಂಥ, ಮೊದಲನೇದಾಗಿ ನಿಮ್ಮ ಮೈಂಡ್ ಅಲ್ಲಿ ಇರೋ ಎಲ್ಲಾ ಟೆನ್ಷನ್, ಅದು ಇದು, ಕೆಲವರು ರಜಾ ಹಾಕಿ ಬಂದಿರ್ಬೋದು, ಕೆಲವರು ಬಾಸ್ ಸುಳ್ಳು ಹೇಳಿ ಬಂದಿರ್ಬೋದು. ಬಟ್ ನಿಮ್ ಜೀವನದಲ್ಲಿ ಎಷ್ಟೇ ರಜಾಗಳು ಹಾಕಿದ್ರು, ಎಷ್ಟೇ ಸುಳ್ಳು ಹೇಳಿ ಏನೇ ಮಾಡಿದ್ರು, ಇದಕ್ಕಿಂತ ಬೆಸ್ಟ್ ಸುಳ್ಳು ಹೇಳಿ ನಿಮ್ ಜೀವನದಲ್ಲಿ ಯಾವ್ದಿರಲ್ಲ. ಇವತ್ತು ಹೇಳ್ಬಿಟ್ಟು ಬಂದಿದ್ರೆ ಇದು ಬೆಸ್ಟ್ ಆಗುತ್ತೆ ನಿಮ್ಮ ಲೈಫಲ್ಲಿ. ಹಾಗಾಗಿ ಅದನ್ನ ಕೇಳಕ್ಕಿಂತ ಮುಂಚೆ ಒಂದು ಸಾಂಗ್ ಇದೆ. ಸೊ ಅದನ್ನ, ಆ ಸಾಂಗ್ ಅನ್ನ ಪ್ಲೇ ಮಾಡ್ತಾರೆ. ಅದಾದ್ಮೇಲೆ 10 ನಿಮಿಷ ಅದೊಂದು ಆಡಿಯೋ ಕ್ಲಿಪ್ ಬರುತ್ತೆ. ಅದಾದ್ಮೇಲೆ ನನ್ನ ಒಂದು ಟ್ರೈನಿಂಗ್ ನ ಸ್ಟಾರ್ಟ್ ಮಾಡೋಣ. ಯಾಕೆ ಅಂತ ಹೇಳಿದ್ರೆ ನಾವಿವಾಗ ರೂಮಲ್ಲಿ ಏನಾದ್ರು ಬಿಟ್ಬಿಟ್ಟಿರ್ಬೋದು, ರೂಮ್ ಕೀ ಕೊಟ್ಟ, ರೂಮಲ್ಲಿ ಏನಾದ್ರು ತಗೊಂಡಿದ್ದೀನ, ಎಲ್ಲ ನಾಳೆ ಏನು, ಇವತ್ತೆಲ್ಲ ಏನೇನಾಗಿದೆ ಮನೆಯಲ್ಲಿ, ಇದೆಲ್ಲ ಇರುತ್ತೆ. ತುಂಬಾ ಇಲ್ಲಿ ಓಡಾಡ್ತಾ ಇದ್ದಾವೆ ನಮ್ಮ ಅಕ್ಕಪಕ್ಕ. ಆಚೆ ಕಡೆ ನೋಡಿದಿರಾ?
ಏನ್ ಓಡಾಡ್ತಾ ಇದೆ? ಮಂಕಿಗಳು ಓಡಾಡ್ತಲ್ಲ, ಹಂಗೆ ನಮ್ಮ ಮೈಂಡ್ ಕೂಡ ಓಡಾಡ್ತಾ ಇರುತ್ತೆ. ನಿಮ್ಮ ಮೈಂಡ್ ಅನ್ನ ಕಂಟ್ರೋಲ್ ಮಾಡಿ ಇಲ್ಲಿ ತಗೊಂಡ್ ಬನ್ನಿ. ಅದಾದ್ಮೇಲೆ ನಾವು ಹೇಳಂತ ವಿಚಾರ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಅದರ್ವೈಸ್ 101ನೇ ಮೀಟಿಂಗ್ ಆದ್ರೂ ಇಷ್ಟೇ, 1001ನೇ ಮೀಟಿಂಗ್ ಆದ್ರೂ ಇಷ್ಟೇ, ಬದಲಾವಣೆ ಏನು ಚೇಂಜಸ್ ಆಗಲ್ಲ. ಬದಲಾವಣೆ ಅಂದ್ರೆ ಚೇಂಜಸ್ ಆಗಬೇಕು ಅಂತ ಹೇಳಿದ್ರೆ ಇವತ್ತು ಡಿಸಿಷನ್ ಪ್ರಾಪರ್ ಆಗಿ ತಗೊಂಡು ಕುತ್ಕೊಳ್ಳಿ. ಓಕೆ, ಸೊ ಸಾಂಗ್ ರೆಡಿ ಇದೆಯಾ? ಓಕೆ, ಎಸ್.